ಎಲ್ಲಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರೇ, ಆಹಾರದಿಂದ ಆರೋಗ್ಯ ಸಾಧ್ಯ. ಇವತ್ತು ನಾನೊಂದು ವಿಶೇಷ ಆಹಾರ ಔಷಧಿಯ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಅದುವೇ ಒರಿಜಿನ್ ಕೊಕೊನಟ್ ಆಯಿಲ್. ಹೌದು, ಅಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲ್. ಅಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲ್ನ ವಿಶೇಷತೆ ಏನು ಅಂದರೆ, ತೆಂಗಿನಕಾಯಿಯ ಹಾಲನ್ನು ಕೋಲ್ಡ್ ಪ್ರೆಸ್ ಮಾಡಿ ತೆಗೆದಿರುವಂಥದ್ದು. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿರುವಂತಹ ತಜ್ಞ ವಿಜ್ಞಾನಿಯೂ ಆಗಿರುವಂತಹ ಅನೇಕ ಸಂಶೋಧನೆಗಳ ಬಗ್ಗೆ ವಿಶೇಷವಾದಂತಹ ಒಂದು ಅನಾಲಿಸಿಸನ್ನು ಮಾಡಿರುವಂತಹ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಇವತ್ತು ಈ ಒಂದು ಅಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲ್ನ ತಮಗೋಸ್ಕರ ರಿಲೀಸ್ ಮಾಡಿದ್ದಾರೆ. ಈ ಒಂದು ಅಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲ್, ಒರಿಜಿನ್ ಅಂದರೆ ಇದು ಶುದ್ಧವಾಗಿದೆ, ತೆಂಗಿನಕಾಯಿ ಹಾಲಿಂದ ಮಾಡಿದ್ದಾರೆ, ಕೋಲ್ಡ್ ಪ್ರೆಸ್ಸಿಂದ ಮಾಡಿದ್ದಾರೆ, ಇದು ಬಿಸಿ ಮಾಡಿಲ್ಲ. ಸೊ ಹಾಗಾಗಿ ಇದರ ವಿಶೇಷತೆ, ಈ ಒಂದು ಒರಿಜಿನ್ ಕೊಕೊನಟ್ ಆಯಿಲನ್ನು ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ಸಾಯಂಕಾಲ 1 ರಿಂದ 2 ಚಮಚ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಕೂಡ ಆಹಾರಕ್ಕಿಂತ ಪೂರ್ವದಲ್ಲಿ ಸೇವಿಸ್ತಾ ಬಂದಲ್ಲಿ ಖಂಡಿತವಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ವೈರಸ್ ವಿರುದ್ಧ ನಮ್ಮ ದೇಹ ಹೋರಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಆದ್ಮೇಲೆ ಒರಿಜಿನ್ ಕೊಕೊನಟ್ ಆಯಿಲ್ ಇದು ಬಹಳ ಅತ್ಯಮೂಲ್ಯ. ಯಾಕೆಂದರೆ ಇವತ್ತು ವಿದೇಶಗಳಲ್ಲಿ ಇದರ ಒಂದು ವಿಶೇಷತೆಯನ್ನು ಅರಿತು ಪ್ರತಿಯೊಬ್ಬರು ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಭಾರತದ್ದೇ ಇದು ಕಲ್ಪವೃಕ್ಷದಿಂದ ಮಾಡಿರುವಂತಹ ಆ ಒಂದು ತೆಂಗಿನಕಾಯಿ ಎಣ್ಣೆಯನ್ನು, ಈ ಒಂದು ಒರಿಜಿನ್ ಕೊಕೊನಟ್ ಆಯಿಲ್ನ ನಾವು ಬಳಸೋಣ. ತನ್ಮೂಲಕ ವೈರಸ್ ವಿರುದ್ಧ ನಮ್ಮ ದೇಹ ಹೋರಾಡಲಿಕ್ಕೆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳೋಣ ಆತ್ಮೀಯರೇ. ಹಾಗೆಯೇ ಆತ್ಮೀಯರೇ, ಇನ್ನೊಂದು ವಿಶೇಷತೆ ನಾನು ನಿಮಗೆ ಇವತ್ತು ಹೇಳಲಿಕ್ಕೆ ಹೊರಟಿದ್ದೇನೆ, ಆಯಿಲ್ ಪುಲ್ಲಿಂಗ್. ಅನೇಕರು ಆಯಿಲ್ ಪುಲ್ಲಿಂಗ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದರು. ಒರಿಜಿನ್ ಕೊಕೊನಟ್ ಆಯಿಲ್, ಅಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲ್ನ ತಾವು ತರಿಸ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಮಾಡಾದಮೇಲೆ ತಾವು 2 ಚಮಚ, ಇಲ್ಲಿ ನೋಡಿ ಚಮಚ ಇದೆ, 2 ಚಮಚ ಈ ಒಂದು ಒರಿಜಿನ್ ಕೊಕೊನಟ್ ಆಯಿಲನ್ನು ಬಾಯಲ್ಲಿ ಇಟ್ಕೊಳ್ಳೋದು. ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ಆಯಿಲ್ ಪುಲ್ಲಿಂಗನ್ನು ಮಾಡೋದು, ಅದನ್ನು ಬಾಯಿ ಮುಕ್ಕಳಿಸ್ತಾ ಇರುವಂಥದ್ದು 20 ನಿಮಿಷ ಮಾಡಬೇಕು ಅಂತ ಹೇಳಿದೆ. ಇವನ್ ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ, ಭಾರತೀಯ ವೈದ್ಯಕೀಯ ಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಶುದ್ಧವಾದಂತಹ ಎಳ್ಳೆಣ್ಣೆ ಅಥವಾ ಶುದ್ಧವಾದಂತಹ ಎಣ್ಣೆ ಅಂದರೆ ಗಾಣದಿಂದ ತೆಗೆದಿರುವಂಥದ್ದು. ಇವತ್ತು ಎಳ್ಳೆಣ್ಣೆಯನ್ನು ನಾವು ತೆಗೆದುಕೊಳ್ಳಿಕ್ಕೆ ಹೋದರೆ ಶುದ್ಧವಾಗಿ ಸಿಗೋದೇ ಇಲ್ಲ. ಹಾಗಾಗಿ ಒರಿಜಿನ್ ಕೊಕೊನಟ್ ಆಯಿಲ್ ಬೆಟರ್ ಅಂತ ನನ್ನ ಅನಿಸಿಕೆ. ಈ ಒಂದು ಒರಿಜಿನ್ ಕೊಕೊನಟ್ ಆಯಿಲಲ್ಲಿ ತಾಯಿ ಎದೆ ಹಾಲಲ್ಲಿರುವಂತಹ ಅಂಶಗಳು, ಲಾರಿಕ್ ಆಮ್ಲ ಸಾಕಷ್ಟಿದೆ. ಹಾಗೆಯೇ ಇದು ಮೊನೋಲಾರಿನ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಇದು ಬಹಳ ಒಳ್ಳೆಯದು. ಹಾಗಾಗಿ ಒರಿಜಿನ್ ಕೊಕೊನಟ್ ಆಯಿಲ್ 2 ಚಮಚವನ್ನು ತೆಗೆದುಕೊಂಡು, ದೊಡ್ಡ ಚಮಚ ಆಗಿರಲಿ, ಸುಮಾರು 20 ml ಅಂತಲೇ ಇಟ್ಕೊಳ್ಳೋಣ. ಸೊ 20 ml ಒರಿಜಿನ್ ಕೊಕೊನಟ್ ಆಯಿಲ್ನ ಬಾಯಲ್ಲಿ ಇಟ್ಕೊಂಡು ಅದನ್ನು ಬಾಯಿ ಮುಕ್ಕಳಿಸ್ತಾ ಇರುವಂಥದ್ದು. ಆಯಿಲ್ ಪುಲ್ಲಿಂಗ್ ನೀವೆಲ್ಲ ಕೇಳಿದಿರ, ಆಯಿಲ್ ಪುಲ್ಲಿಂಗ್ ಬಗ್ಗೆ ಭಾಳ ಒಂದು ಫೇಮಸ್ ಆಗಿತ್ತು ಒಂದು ಕಾಲದಲ್ಲಿ. ಈಗ ಅದನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ. ಅವರಿಗೆ ಪುನಃ ಶುರು ಮಾಡಿ ಬಾಯಿಯ ಆರೋಗ್ಯವನ್ನು, ದಂತದ ಅಂದರೆ ಹಲ್ಲುಗಳ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ, ಬಾಯಿ ವಾಸನೆಯನ್ನು ತಡೆಗಟ್ಟಲಿಕ್ಕೆ, ಟೋಟಲ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ಒಂದು ಆಯಿಲ್ ಪುಲ್ಲಿಂಗ್ ಅಭ್ಯಾಸವನ್ನು ನಾವು ಮಾಡೋಣ. ಪ್ರತಿನಿತ್ಯ ಬೆಳಗ್ಗೆ 20 ನಿಮಿಷ ಅದನ್ನು ಪುಲ್ಲಿಂಗ್ ಮಾಡ್ತಾ ಇರಬೇಕಾದ್ರೆ ನೀವು ಬೇರೆ ಕೆಲಸಗಳನ್ನು, ಅಂದರೆ ವಾಶ್ರೂಮಿಗೆ ಹೋಗುವಂಥದ್ದು, ಟಾಯ್ಲೆಟಿಗೆ ಹೋಗುವಂಥದ್ದು, ಇದನ್ನೆಲ್ಲ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಸೊ 20 ನಿಮಿಷ ಏನು ದೊಡ್ಡದಲ್ಲ, 20 ನಿಮಿಷ ಬೆಳಗ್ಗೆಯ ಸಮಯದಲ್ಲಿ ಅಟ್ಲೀಸ್ಟ್ 10 ರಿಂದ 15 ನಿಮಿಷ ಈ ಒಂದು 2 ಚಮಚ ಒರಿಜಿನ್ ಕೊಕೊನಟ್ ಆಯಿಲ್, ಅದರಲ್ಲೂ ಅಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲಲ್ಲಿ ಆಯಿಲ್ ಪುಲ್ಲಿಂಗ್ ಮಾಡುವಂಥ ಕ್ರಿಯೆಯನ್ನು ಮಾಡೋದ್ರ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಅನ್ನುವಂಥ ಒಂದು ಮಹತ್ವದ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಯಿಲ್ ಪುಲ್ಲಿಂಗ್ ಆದಮೇಲೆ ಆ ಎಣ್ಣೆಯನ್ನು ನೀವು ಹೊರಗಡೆ ಉಗಿತೀರಾ. ಅದನ್ನು ವಾಶ್ ಬೇಸಿನಲ್ಲೋ ಸರಿಯಾದ ಜಾಗದಲ್ಲೋ ಉಗೀರಿ, ಹೊರಗಡೆ ಎಲ್ಲೂ ಉಗಿಬೇಡಿ. ಯಾಕೆಂದರೆ ಈಗ ಹೊರಗಡೆ ಉಗಿಯೋದು ಕೂಡ ತಪ್ಪು. ಆದಮೇಲೆ ಬಿಸಿ ನೀರಲ್ಲಿ ಬಾಯನ್ನು ವಾಶ್ ಮಾಡ್ಕೊಳ್ಬೋದು. ಇಲ್ಲ ನಾವು ತ್ರಿಫಲಾ ಕಷಾಯ, ತ್ರಿಫಲಾ ಪುಡಿ ಅಂತ ಹೇಳಿ ಸಿಗುತ್ತೆ ಎಲ್ಲಿ, ಗ್ರಂಥಿಕೆ ಅಂಗಡಿಯಲ್ಲಿ, ಆಯುರ್ವೇದ ಅಂಗಡಿಯಲ್ಲಿ. ಅದು 1 ಚಮಚವನ್ನು 1 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಆ ಒಂದು ಕಷಾಯದಲ್ಲಿ ಬಾಯಲ್ಲಿ ಮುಕ್ಕಿಸೋದು ಭಾಳ ಒಳ್ಳೆಯದು. ಅದೇ ಕಷಾಯದಲ್ಲಿ ಗಾರ್ಗ್ಲಿಂಗ್ ಕೂಡ ಮಾಡ್ಬೋದು ತ್ರಿಫಲಾ ಕಷಾಯದಲ್ಲಿ. ಸೊ ನೆನಪಿಟ್ಕೊಳ್ಳಿ, ಇದು ಆಯಿಲ್ ಪುಲ್ಲಿಂಗ್ ಆದ ನಂತರ ಬಿಸಿ ನೀರಿನಲ್ಲಿ ಅಥವಾ ತ್ರಿಫಲಾ ಕಷಾಯದಲ್ಲಿ ಬಾಯಿ ಮುಕ್ಕಳಿಸುವಂಥದ್ದು. ಸೊ ಹೀಗೆ ಮಾಡೋದ್ರಿಂದ, ಈ ಒರಿಜಿನ್ ಕೊಕೊನಟ್ ಆಯಿಲಲ್ಲಿ ನಾವು ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಅನೇಕ ಬೆನಿಫಿಟ್ಸ್ ಇದೆ. ನಾನು ಈಗಾಗಲೇ ಹೇಳಿದಂತೆ ಬಾಯಿಯ ಎಲ್ಲ ತೊಂದರೆಗಳಿಗೆ ಇದು ಒಳ್ಳೆಯದು, ಮುಖದ ಸೌಂದರ್ಯ ವರ್ಧನೆಗೆ ಒಳ್ಳೆಯದು. ಅಷ್ಟೇ ಅಲ್ಲ,
ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಒಳ್ಳೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದಲ್ಲಿ ತಮ್ಮೆಲ್ಲ ಗೆಳೆಯರಿಗೆ ಇದನ್ನು ಶೇರ್ ಮಾಡಿ, ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ನ ಒತ್ತಿ, ತನ್ಮೂಲಕ ಈ ಒಂದು ಆರೋಗ್ಯದ ಜಾಗೃತಿಯನ್ನು ನಾವು ಸಮಾಜದಲ್ಲಿ ಮೂಡಿಸೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳು. ನಮಸ್ಕಾರ.